ಹುಕ್ಕೇರಿ ತಾಲೂಕಿನ ಬಡಕುಂದ್ರಿ ಗ್ರಾಮದ ಶ್ರೀ ಮಾರುತಿ ದೇವಸ್ಥಾನದಲ್ಲಿ ಇಂದು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಹಾಗೂ ಲೋಕೋಪಯೋಗಿ ಸಚಿವರಾದ ಸತೀಶ್ ಜಾರಕಿಹೊಳಿ ಇವರು ಗ್ರಾಮಕ್ಕಾಗಮಿಸಿ ಬಡಕುಂದ್ರಿ ಗ್ರಾಮಸ್ಥರಿಂದ ಆತ್ಮೀಯ ಸತ್ಕಾರ ಸ್ವೀಕರಿಸಿ ಮಾತನಾಡಿದ ಸಚಿವರು, ನಂತರ ಮಾತನಾಡಿದ ಮುಂಬರುವ ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘ ಚುನಾವಣೆ ಬಗ್ಗೆ ಚರ್ಚೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಕಳೆದ 30 ವರ್ಷಗಳಿಂದ ತಾಲೂಕಿನಲ್ಲಿ ನೀವು ನೋಡಿದ್ದೀರಿ, ಬರೇ ಮಾತುಗಳು ಹೊರತು ಕೆಲಸ ಯಾವುದೇ ಆಗಿಲ್ಲ. ಆದರೆ ನಮ್ಮದು ಹಾಗಲ್ಲ, ನಾವು ಯಾವುದೇ ಸಮಸ್ಯೆಗಳಿದ್ರೂ ಬಗೆಹರಿಸುತ್ತೇವೆ ಆಶ್ವಾಸನೆ ನೀಡಿದ ಸಚಿವರು ಜನತೆ ವ್ಯಕ್ತಪಡಿಸಿದ ನಿರಂತರ ಜ್ಯೋತಿ ಬೇಡಿಕೆ ಹಾಗೂ ಸಹಕಾರಿ ವಿದ್ಯುತ್ ಶಕ್ತಿ ಸಂಘದಲ್ಲಿ ಯಾವುದೇ ನಿಮ್ಮ ಸಮಸ್ಯೆಗಳಿದ್ರೂ ಈಗಿನ ವಿದ್ಯುತ್ ಸಹಕಾರಿ ಸಂಘ ಸ್ಪಂದಿಸಿರುವುದು ಹೆಮ್ಮೆಯ ಸಂಗತಿ. ಗ್ರಾಮ ಅಭಿವೃದ್ಧಿಗೆ ಆಡಳಿತ ಮಂಡಳಿ ಸದಸ್ಯರ ಮೇಲೆ ಸದಾ ನಿಮ್ಮ ಆಶೀರ್ವಾದ ಇರಲೆಂದು ಈ ಸಂದರ್ಭದಲ್ಲಿ ಸಚಿವರು ಹೇಳಿದರು. ಸಮಾಜಮುಖಿ ಕಾರ್ಯಗಳಿಗೆ ಕೈ ಜೋಡಿಸಬೇಕೆಂದು ರೈತ ಬಾಂಧವರಿಗೆ ಬರುವ ಸೆಪ್ಟೆಂಬರ್ 28ನೇ ಚುನಾವಣೆ ಇದೇ ತಾವೆಲ್ಲರೂ ಮತ ಚಲಾಯಿಸಿ ತಮ್ಮ ಕೆಲಸಗಳನ್ನು ಮಾಡಿಕೊಳ್ಳಲು ಅನುಕೂಲ ಮಾಡಿಕೊಡಬೇಕೆಂದು ಇದೇ ಸಂದರ್ಭದಲ್ಲಿ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ಮಾಜಿ ಸಚಿವರಾದ ಶಶಿಕಾಂತ್ ನಾಯಕ್ ಸಭೆಯಲ್ಲಿ ಉದ್ದೇಶಿಸಿ ಮಾತನಾಡಿ, ಸಚಿವ ಸತೀಶ್ ಜಾರಕಿಹೊಳಿ ಒಳ್ಳೆಯ ಕೆಲಸಗಾರಿದ್ದಾರೆ. ಸಚಿವರ ಮಾತು ಕಡಿಮೆ, ಕೆಲಸ ಜಾಸ್ತಿ. ಆದರೆ ನಿಮ್ಮ ಸಹಕಾರದ್ದು ಹಾಗಲ್ಲ. 30 ವರ್ಷಗಳಿಂದ ಮಾತನಾಡ್ತಾ ಬಂದಿದ್ದಾರೆ. ಕೆಲಸ ಮಾತ್ರ ಖಾಲಿ. ಟಿ ಪಾಟೀಲ್ ಮಾತು ನಿಯಂತ್ರಿಸಿಕೊಂಡ ಮಾಜಿ ಸಚಿವರು ಸಂಕೇಶ್ವರ್ ಸಕ್ಕರೆ ಕಾರ್ಖಾನೆಗೆ ಗಾಲಿಗಳಿದ್ರೆ ಯಾವತ್ತೂ ತೆಗೆದುಕೊಂಡು ಬಾಗೇವಾಡಿಗೆ ಹೋಗ್ತಿದ್ರು. ಈಗ ಗಾಲಿಗಳು ಇಲ್ಲದಿದ್ದರೂ ಕೂಡ ತೆಗೆದುಕೊಂಡು ಹೋಗಿದ್ದಾರೆ ಎಂದು ಈ ಸಂದರ್ಭದಲ್ಲಿ ಹೇಳಿದರು. ಸಚಿವರು ಕೆಲಸಗಾರಿದ್ದಾರೆ, ನಾವು ನೀವು ಕೂಡಿ ಕೆಲಸವನ್ನು ಮಾಡಿಸೋಣ ಎಂದು ಈ ಸಂದರ್ಭದಲ್ಲಿ ಹೇಳಿದರು. ಹಿರಣ್ಯಕೇಶಿ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷರಾದ ಬಸವರಾಜ್ ಕಲ್ಲಟ್ಟಿ, ಉಪಾಧ್ಯಕ್ಷರಾದ ಅಶೋಕ್ ಪಟ್ಟಣಶೆಟ್ಟಿ, ಸಹಕಾರಿ ವಿದ್ಯುತ್ ಶಕ್ತಿ ಸಂಘ ಹುಕ್ಕೇರಿ ಅಧ್ಯಕ್ಷರಾದ ಜಯಗೌಡ ಪಾಟೀಲ್, ಬಸವರಾಜ್ ಮರಡಿ, ರವಿ ಹಿಡ್ಕರ್, ಸಹಕಾರಿ ಸಂಘದ ಸದಸ್ಯರು ಹಾಗೂ ಬಡಕುಂದ್ರಿ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಗಂಗಾಧರ್ ಎಸ್ ಶಿರಗಾವಿ, GSY TV ಕನ್ನಡ ನ್ಯೂಸ್, ಬಡಕುಂದ್ರಿ. ಇದನ್ನೆಲ್ಲರೂ ಕೂಡ ನಿಮ್ಮನ್ನ ಇಲ್ಲಿ ಬಂದ ಕೂತಾಗ ಕೇಳ ಈಗ ಇರ್ತಕ್ಕಂಥ ನಿರ್ದೇಶಕರು ಒಂದು ಶಬ್ದನೂ ನಡೀಲಿಲ್ಲ ಅನ್ನತಕ್ಕಂಥ ಗೊತ್ತೇಕೆಲ್ಲ ನಿರ್ದೇಶಕರು ಜಯಗೌಡ ಮುದ್ದಾಳದೊಳಗೆ ಹೊರಗೆ ಬರ್ತಕ್ಕಂಥ ಕೆಲಸ ಮಾಡಬೇಕು. ಬೇಡ ದಾಸದೊಳಗೆ ಇಟ್ಕೊಂಡು ಕೆಲಸ ಮಾಡೋದ, ಗುಣಮುಖ ಕೆಲಸ ಮಾಡೋದು ಅಂತ ಹೇಳಿ ಮಾನ್ಯ ಸಚಿವರ ಕಡೆ ಹೋದ್ಮೇಲೆ ಅದನ್ನ ಮಾಡಿದ್ರೆ ಇವತ್ತು 60 ಹಳ್ಳಿಗಳು ಇವತ್ತು ಕನೆಕ್ಷನ್ ಕೊಟ್ಟಿದ್ದಾರೆ ಅಂತ ಹೇಳಿ ತಮಗೆಲ್ಲವೂ ಕೂಡ ಗೊತ್ತಾಗಿದೆ. ಅಂತ ಒಂದು ಸಂದರ್ಭದಲ್ಲಿ ಇವತ್ತು ಗ್ರಾಮಕ್ಕೆ ಮಾನ್ಯ ಲೋಕೋಪಯೋಗಿ ಸಚಿವರು, ಕರ್ನಾಟಕ ಗಣ ಸರ್ಕಾರದ ಮಾನ್ಯ ಸಚಿವರಾದಂಥ ಹಿರಿಯರಾದಂಥ ನಮ್ಮ ಶ್ರೀ ಸತೀಶ್ ಜಾರಕಿಹೊಳಿ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕಂಥ ನಮ್ಮ ವಿದ್ಯುತ್ ಸಹಕಾರಿ ಸಂಘದ ಅಧ್ಯಕ್ಷರಾದ ಜಯಗೌಡ ಪಾಟೀಲ್ ಅವರೇ, ಆಮೇಲೆ ಹಿರಣ್ಯಕೇಶಿ ಸಹಕಾರಿ ಸಂಘದ ಅಧ್ಯಕ್ಷರು ನಿಮ್ಮ ಮೂರು ಹಳೆಯರಾದಂಥ ಕಲೆಕ್ಟಿ ಅವರೇ, ಯಾವತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಹಿರಿಯರೇ ಮತ್ತು ಹಿರಿಯರಾದಂಥ ಬಸವರಾಜ ಮಂಡ್ಯ ಅವರೇ, ಎಲ್ಲರ ಹೆಸರು ಟೈಮು ಭಾಳ ಕಡಿಮೆ ನಮಗೆ ಇದೇ ಒಂದು ನೆನಪು ಅಂತ ಮಾಡ್ತಾರೆ. ಇಲ್ಲಿ ಒಂದ್ಸಲ ನಿಮ್ಮ ಕ್ರಾಸ್ ಮಾಡಿ ಒಂದ್ಸಲ ಹೋದ್ಸಲ MP ಎಲೆಕ್ಷನ್ ಒಂದು ಚಳವಳಿ ಮಾಡಿದ್ರು, ನಾವೆಲ್ಲ ನೋಡಿದ್ರೆ ಕೇಳಿದ್ರಲ್ಲ. ಆ ಸಂದರ್ಭದೊಳಗೆ ಒಂದ್ಸಲ ಮಾತು ಮಾಡಿದ್ರು ಸರ್ಕಾರ ಬಂದ್ರು, ಏನಪ್ಪ ನಾನು ಇದ್ದಾಗ ಚಳವಳಿ ಮಾಡ್ಬೇಕಂತ ಕೇಳಿ ಅವರು ಒಂದ್ಸಲ ಮಾತನ್ನ ನಾ ಇದ್ದಾಗ ಮಾಡ್ಬೇಕಂತ ಹೇಳ್ಬೇಕಿಲ್ಲ. ಆದ ತಕ್ಷಣ ಈ ಮೊನ್ನೆ 94 ರೂಪಾಯಿ ಅದನ್ನು ಮಂಜೂರು ಮಾಡಿಸಿ ಇವತ್ತು ನಮ್ಮಲ್ಲಿ ಹೊಸೂರು ಇಂಗಡಿ ಹತ್ತಿರದಿಂದ ಸಂಕೇಶ್ವರ ಲಾಸ್ಟ್ ಇದಕ್ಕೆ ಫ್ಯಾಕ್ಟ್ರಿ ಅಂತ ಹೋಗಿದ್ದೆ, ಅಲ್ಲಿಗೆ ಹೋಗಿ ಇದು ಮಾಡಿ 94 ಲಕ್ಷ ರೂಪಾಯಿ ಅದಕ್ಕೆ ಮಾಡಿ ಇನ್ನೂ ಒಂದು ಐತೆ ಅವ್ರು ಹೇಳಿದರು ಮಹಾರಾಷ್ಟ್ರದಿಂದನೂ ಸಹಿತ ಇನ್ನ LTMC ಸರ್ಕಾರ ಅದನ್ನು ತಂದು ಕೊಟ್ಟ ಇನ್ನ ಹೆಚ್ಚಿಗೆ ನೀರಾವರಿ ಆಗ್ತೈತೆ. ಇವತ್ತ ನಮಗಿದ್ದಂಥವ್ರಿಗೆ ಭಾಗದೊಳಗೆ ವ್ಯವಸ್ಥಿತ ನೀರು ಸಿಗುವಂತ ಕೆಲಸ ಈಗ ಆಲ್ರೆಡಿ ಈ ಪ್ರಾರಂಭ ಆಗೈತೆ. ಇಷ್ಟರೊಳಗೆ ಬರೀ ಅವ್ರಿಗೆ ಏನ ಅಡಚಣೆ ಕಿವಿಗೆ ಹಾಕ್ತಕ್ಕಂಥ ಕೆಲಸ ನಾವು ಮಾಡಿದ್ರೆ 100% ಕೆಲಸ ಅವ್ರಿಗೆ ಎಷ್ಟು ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ನಿಮಿತ್ತ ತಮ್ಮವರಿಗೆ ಹೊಸ ಪ್ಯಾನಲ್ಗೆ ನೀವೆಲ್ಲ ಸಹಕಾರ ಮಾಡಬೇಕು, ಸಪೋರ್ಟ್ ಮಾಡಬೇಕು. ಆ ಪ್ಯಾನಲ್ ಅನ್ನು ಅಪಾಯಿಂಟ್ ಮಾಡೋ ಮೇಲೆ ಮಾಡುವಂಥ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಈಗಾಗಲೇ ಮಾತನಾಡಿದಂಥ ರಾಮಕೀಯ ಮಾಜಿ ಸಚಿವರಾದ ಶಶಿಕಾಂತ್ ನಾಯಕ್ ಅವರ
ಯೋಜನೆ ನಾವೇ ಬಹಳ ವಿಸ್ತಾರವಾಗಿರುವಂಥ ಅವಶ್ಯಕತೆ ಇಲ್ಲ. ಕಳೆದ 30 ವರ್ಷದಿಂದ ಅದು ವಿದ್ಯುತ್ ಶಕ್ತಿ ಸರ್ಕಾರಿ ಸಂಘ ಇರ್ಬೋದು, 2 ಕೆಜಿ ಸರ್ಕಾರಿ ಸಕ್ಕರೆ ಕಾರ್ಖಾನೆ ಇರ್ಬೋದು, ಇನ್ನೂ ಅನೇಕ ಕಾರ್ಯಕ್ರಮಗಳನ್ನ ನೋಡಿದ್ರು. ಅದರ ಅನುಭವ ಕೂಡ ಆಗಿದೆ. ರವಿ ಗಡ್ಕಲ್ ಅವರು, ನಾವಾಗಲಿ ಬೇರೆಯವರು ಶ್ರೀಕಂಠ ಅವಶ್ಯಕತೆ ಇಲ್ಲ. ಅದರ ಅನುಭವವನ್ನು ನಿಮಗೆ ಹೇಗೆ ಆಗಿದೆ. ಡಿಸಿ ಇರ್ಬೋದು, ಕಾರ್ಖಾನೆ ಆರೋಗ್ಯ ಇರ್ಬೋದು, ಅಥವಾ ಇನ್ನಿತರ ಡೆವಲಪ್ಮೆಂಟಲ್ಲಿ ಅವರ ಕೊಡುಗೆ ಹೊಡೆದು ಮಾಡಾಗ್ತಿರಲಿಲ್ಲ. ಇದೊಂದು ಬದಲಾವಣೆ ಕಾಲ. ಗಾಳಿ ಬೀಸ್ತಾ ಇದೆ. ಈಗೆಲ್ಲ ನಾವು ನೇರಾಗಿರ್ಬೇಕು. ಗಾಳಿ ಬಂದಾಗ ಮಾತ್ರ ಬಿಡಬೇಕಾಗ್ತದೆ. ಗಾಳಿ ಎಲ್ಲ ಬಿಟ್ಟಿದ್ರೆ ಕಸಮಾಲೆ ಬಿಡ್ತೈತಿ, ಗಾಳವಲ್ಲೇ ಬಿಡ್ತಾವೆ. ಈ ಗಾಳಿ ಬಹುಶಃ 30 ವರ್ಷ ನಂತರ ಬೀಸ್ತಾ ಇದೆ. ಎಷ್ಟು ವರ್ಷ? 30 ವರ್ಷ ನಂತರ ಬೀಸ್ತಾ ಇದೆ. ಈ ಗಾಳಿಗೆಲ್ಲ ನೀವು ತಯಾರಾಗಿರ್ಬೇಕು. ಮಕ್ಕಳ ಬಹುಶಃ ಮತ್ತೆ ಗೊತ್ತಿಲ್ಲ. 30 ವರ್ಷ ಹಾಕಿರಬೇಕು. ಅದಕ್ಕೆ ನಾವೆಲ್ಲ ಪ್ರತಿ ಊರು ಹೋಗಿ ಅಡ್ಡಾಡಿ ರಾಜಕೀಯ ಯಾವ ರೀತಿ ಇರಬೇಕು, ಸೇವೆ ಮಾಡೋದು. ರಾಜಕೀಯದ ಸೇವೆ ಮಾಡೋದು, ಕೆಲಸ ಮಾಡೋದು. ಸೊ 30 ವರ್ಷಕ್ಕೆ ಎಲ್ಲ ನಮ್ಮನ್ನು ಅಭ್ಯಾಸರಿಗೆ ಯಾವುದೋ ಯಾವುದಿಲ್ಲ. ಅದಕ್ಕಾಗಿ ಮುಂದಿನ 22ಕ್ಕೆ ಚುನಾವಣೆ ಬರ್ತಾರೆ. 20 ಸಾರಿ ಬರ್ತೀವಿ. ಆಕಸ್ಮಿಕ ಬರಬೇಕು ಅಂತ ನಮ್ಮನ್ನು ಭೇಟಿ ಆಗೋದು ಅಷ್ಟಕ್ಕೆ ಮಾತ್ರ ಬರ್ತೀವಿ. ಮುಂದಿನ ಸಾರಿ ಬರ್ತೀವಿ. ಇನ್ನು ಬಹಳಷ್ಟು ಜನ ಕೂಡಿಸಿ ಅದರಿಂದ ಆಗುವಂಥ ಲಾಭ ನಷ್ಟ, ಹಿಂದೆ 30 ವರ್ಷಗಳಲ್ಲಿ ಆಗಿರುವಂಥ ಸಮಸ್ಯೆಗಳನ್ನು ನಿಮಗೆ ಪ್ರಯತ್ನ ಮಾಡೋದು. ಅದು ನೀರಾವರಿ ಯೋಜನೆ ಇರ್ಬೋದು, 95 ಜನರು ಹಲವಾರು ಸಮಸ್ಯೆಗಳನ್ನ ಹುಡುಗಿರಿ ಭಾಗದವರು ಎದುರಿಸಿದ್ರು. ಮುಂದೆ ನಿಮಗಾಗಿದೆ, ನಿಮ್ಮ ಮಕ್ಕಳಿಗೆ ಆಗಬಾರ್ದು. ನೋಡ್ರ, ನಿಮಗಾಗಿದೆ ಅಂದ್ರೆ ಆಗಬಾರ್ದು. ಮತ್ತೆ ಬಡ್ಡಿ ಗಂಟ ಸಮೇತ ಮತ್ತೆ ಸಾಲ ತಗೊಂಡ್ರೆ ಮತ್ತೆ ಮಕ್ಕಳಿಗೆ ಮುಂದೆ ಬರಬಾರ್ದು. ಸಾಲ ಆಗಿದೆ, ಎಲ್ಲ ಒಮ್ಮೆ ಕಟ್ಟಬೇಕು. ಮಾಫಿ ಆಗೋದು ನಮ್ಮ ಸರ್ಕಾರ ಮಾಫಿ ಮಾಡ್ತೈತೆ. ಒಂದ್ಸಾರಿ ಮಾಫಿ ಮಾಡಲಿಕ್ಕೆ ನಾವೆಲ್ಲ ಹೋರಾಟ ಮಾಡ್ತಾರೆ. ಮುಂದಾರು ಹೊಸ ಲೋನ್ ಆಗಿ ಚಿಕ್ಕ ಆಗಲ್ಲ. ಆ ನಿಟ್ಟಿನಲ್ಲಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. PC ನೀವು ಹೇಳಿದ ತಕ್ಷಣ TC ಕಳಿಸ್ತಾ ಇದ್ದಾರೆ, ಕೆಲಸ ಆಗ್ತಾ ಇದೆ. ಸೊ ಇದು ಅವ್ರು 3 ತಿಂಗಳು ಮಾತ್ರ ಅವಕಾಶ ಸಿಕ್ಕಿದೆ. ಇನ್ನೂ 3 ತಿಂಗಳು ಆಗಿಲ್ಲ. 2 ತಿಂಗಳ 3 ತಿಂಗಳಲ್ಲಿ ಹೋಗ್ತಾ ಇದೆ. ಅವ್ರು ಇನ್ನೊಂದು 5 ವರ್ಷ ನೀವು ಅವಕಾಶ ಕೊಟ್ಟರೆ ಇನ್ನೂ ಹೆಚ್ಚು ಕೆಲಸ ಮಾಡ್ತಾರೆ. ಮತ್ತು 5 ವರ್ಷಗಳಲ್ಲಿ ನನ್ನ ಲೆಕ್ಕ ಎಲ್ಲ 190 ಏನು ಸಮಸ್ಯೆ ಇದೆಯಾ ಎಲೆಕ್ಷನ್ ಪ್ರೋತ್ಸಾಹ ಸಮಸ್ಯೆಗಳನ್ನ ಪರಿಹಾರ ಆಗ್ತದೆ ಅಂತ ನಮ್ಮ ಆಸೆ ಇದೆ. ಈ ಜಯಗೋಡ ನೇತೃತ್ವದಲ್ಲಿ ಹೊಸ ಆಡಳಿತ ಮಂಡಳಿ ಒಳ್ಳೆ ಕೆಲಸ ಮಾಡ್ತಾರೆ. ಅದಕ್ಕಾಗಿ ಇಲ್ಲಿವರೆಗೆ 30 ವರ್ಷ ಭಾಷೆ ಕೇಳಿದ್ವಿ. ನಾವು ಏನು ಕೇಳಿದ್ವಿ? ಭಾಷೆ ಮಾತ್ರ ಕೇಳಿದ್ವಿ. ಇನ್ನು ಮುಂದಿನ 30 ವರ್ಷ ಕೆಲಸ ಕೇಳೋದು ಅಷ್ಟೇ. ಅದಕ್ಕಾಗಿ ಇದನ್ನ ಪರಿವರ್ತನೆ ಮಾಡುವಂಥ ಕಾಲ ಬಂದಿದೆ. ಇದರಲ್ಲಿ ಯಾವುದೇ ಪಕ್ಷ, ಧರ್ಮ, ಜಾತಿ ಬೇರೆ ಇಲ್ಲದೆ ಈ 30 ವರ್ಷಗಳ ಸಮಸ್ಯೆಗಳಿಗೆ ಇಟ್ಟಿಸಿ ಕಾಣಬೇಕಂತ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ಮತ್ತೊಂದು ಸಾರಿ ಬರ್ತೀವಿ. ಅಪ್ಪಣ್ಣ ಪಾಟೀಲ್ ಅವರ ಹೆಸರಿನಲ್ಲಿ ನಾವು ಚುನಾವಣೆ ಮಾಡ್ತಾ ಇದ್ವಿ. ಅವರ ಕಡೆ ಸಂಸ್ಥೆ ಇದು ನಾವು ಸ್ವಲ್ಪ ಬಿಟ್ಟರೆ ಇದು ಬಹಳ ದೊಡ್ಡ ಹೆಂಗೆ ಶಂಕೇಶ್ವರ ಸೇರ್ಪಟ್ರಿ 600 ಕೋಟಿ ಸಾಲ ಆಗಿದೆ. ಎಷ್ಟಾಗಿದೆ? 600 ಎಟ್ತಾವ 600 ಕೋಟಿ ಸಾಲ 30 ವರ್ಷಗಳಲ್ಲಿ ಆಗಿದೆ. ಅದು ಇದು ಹಂಗೆ ಕಾರಣಕ್ಕಾಗಿ ಎಲ್ಲ ಒಗ್ಗಟ್ಟಾಗಿದೆ. ಎಲ್ಲರೂ ಕೂಡಿದ್ರು, ಬೇರೆ ಪಕ್ಷದವರೆಲ್ಲ ಕೂಡಿ ಹೋರಾಟ ಮಾಡ್ತಾ ಇದ್ವಿ. ನಿಮ್ಮ ಆಶೀರ್ವಾದ, ನಿಮ್ಮ ಪ್ರೀತಿ ಬಹಳ ಅವಶ್ಯಕತೆ ಇದೆ. ಮತ್ತೆ ನಿಮ್ಮ ಮುಂದೆ ಸರ್ ನಿಮ್ಮಲ್ಲಿ ಬರ್ತೀವಿ. ನಾವು ವಿಚಾರ ಪ್ರಯತ್ನ ಮಾಡ್ತೀವಿ. ನಮ್ಮ ಮೇಲೆ ನಿಮ್ಮ